KS ಕ್ಲಾಸಸ್ ವತಿಯಿಂದ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇಂದು ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಚಲಿತ ವಿದ್ಯಮಾನಗಳನ್ನ ಅಧ್ಯಯನ ಮಾಡೋಣ. ಅದಕ್ಕಿಂತ ಪೂರ್ವದಲ್ಲಿ ಈ ಹಿಂದೆ ಬಜೆಟ್ ಅಂದ್ರೆ ಏನು, ಅದರ ಸಂಪೂರ್ಣ ವಿವರಣೆ ಮತ್ತು ಬಜೆಟ್ ಕುರಿತಾಗಿರ್ತಕ್ಕಂಥ ಕುತೂಹಲಕಾರಿ ಅಂಶಗಳನ್ನ KS ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಲಾಗಿರುತ್ತೆ. ಸಬ್ಸ್ಕ್ರೈಬ್ ಮಾಡೋದರ ಮುಖಾಂತರ ನೀವು ಅವುಗಳನ್ನ ಕ್ಲಾಸಸ್ ಅನ್ನ ಕೇಳಬಹುದು. ಇವತ್ತು ದಿನಾಂಕ 2 ಫೆಬ್ರವರಿ 2026 ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಅನ್ನ ನಾವು ಇವತ್ತು ಚರ್ಚೆ ಮಾಡೋಣ. ಕೇಂದ್ರ ಬಜೆಟ್ ಇದೇ ತಿಂಗಳ ಫೆಬ್ರವರಿ 1ನೇ ತಾರೀಕಿನಂದು ಕೇಂದ್ರ ಬಜೆಟ್ ಘೋಷಣೆ ಆಗಿರುವುದರಿಂದ ಕರ್ನಾಟಕಕ್ಕೆ ಹೈಸ್ಪೀಡ್ ರೈಲು ಕಾರಿಡಾರ್ಗಳನ್ನ ಘೋಷಣೆ ಮಾಡಲಾಗಿದೆ. ಯಾವ ನಗರಗಳ ನಡುವೆ ಹೈಸ್ಪೀಡ್ ರೈಲು ಘೋಷಣೆ ಮಾಡಲಾಗಿದೆ, ಹಾಗಂದ್ರೆ ಏನು, ಅದರ ಸಂಪೂರ್ಣ ವಿವರಣೆಯನ್ನ ನಾವಿವತ್ತು ನೋಡೋಣ. ಹೈಸ್ಪೀಡ್ ರೈಲು ಕಾರಿಡಾರ್ ಯೋಜನೆಗೆ ಹೆಚ್ಚಿನ ವೇಗ ನೀಡುತ್ತಿದೆ. 2026-27 ಕೇಂದ್ರ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಸಂಬಂಧಿಸಿದ ಹೊಸ ಯೋಜನೆಯ ರೂಪವನ್ನ ಇದು ಪಡೆದುಕೊಂಡಿದೆ. ಹಾಗಾದ್ರೆ ಹೈಸ್ಪೀಡ್ ರೈಲು ಅಂದ್ರೆ ಏನು? ಸಾಮಾನ್ಯ ರೈಲುಗಳಿಗಿಂತ ಇದು ಭಿನ್ನವಾಗಿರುತ್ತೆ ಮತ್ತು ಗಂಟೆಗೆ 250ರಿಂದ 350 ಕಿಲೋಮೀಟರ್ ವೇಗದಲ್ಲಿ ಚಲಿಸತಕ್ಕಂತಹ ವೇಗವನ್ನ ಇದು ಹೊಂದಿರುತ್ತೆ. ಇದನ್ನ ಜಪಾನ್ನ ಶಿಂಕನ್ಸೆನ್ ಅಂತಕ್ಕಂಥ ತಂತ್ರಜ್ಞಾನ ಆಧಾರಿತ ಇದು ರೈಲಾಗಿರುತ್ತೆ. ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಮುಖ ಕಾರಿಡಾರ್ಗಳು ಯಾವುವು ಅನ್ನೋದನ್ನ ನೋಡೋದಾದ್ರೆ, ಕಾರಿಡಾರ್ಗಳು ಅಂದ್ರೆ ಹೆದ್ದಾರಿಗಳು, ಅಂದ್ರೆ ರೈಲು ಹೆದ್ದಾರಿಗಳಂತ ಅರ್ಥ. ಮೊದಲನೇ ಕಾರಿಡಾರ್ ಬೆಂಗಳೂರು ಮತ್ತು ಚೆನ್ನೈ ಕಾರಿಡಾರ್ ಅಂತಕ್ಕಂಥದ್ದು 350 ಕಿಲೋಮೀಟರ್ ದೂರವನ್ನು ಹೊಂದಿದೆ. ಪ್ರಯಾಣದ ಸಮಯ 5ರಿಂದ 6 ಗಂಟೆಗಳಲ್ಲಿ ಇದರ ಪ್ರಯಾಣದ ದೂರ. ಆದರೆ ಕೇವಲ 1.5 ರಿಂದ 2 ಗಂಟೆಗೆ ಇದು ಹೈಸ್ಪೀಡ್ ರೈಲು ಕಾರಿಡಾರ್ನಿಂದ 1.5ರಿಂದ 2 ಗಂಟೆ ಅಷ್ಟೊತ್ತಿಗೆ ನಾವು ಪ್ರಯಾಣವನ್ನ ಬೆಳೆಸ್ತಕ್ಕಂಥದ್ದು. ಇಷ್ಟು ಪ್ರಯಾಣ ಇಳಿಕೆ ಆಗಲಿದೆ. ಸ್ಥಿತಿ ಸಮಗ್ರ ಯೋಜನಾ ವರದಿ ಸಿದ್ಧವಾಗಿರ್ತಕ್ಕಂಥದ್ದು. ಭೂ ಸ್ವಾಧೀನ ಪ್ರಕ್ರಿಯೆ ಈಗ ಆಲ್ರೆಡಿ ಚಾಲ್ತಿಯಲ್ಲಿದೆ. ಇನ್ನು ಎರಡನೇದಾಗಿ ಬೆಂಗಳೂರು ಹೈದರಾಬಾದ್ ಕಾರಿಡಾರ್ ಅಂತಕ್ಕಂಥದ್ದು ಸುಮಾರು 618 ಕಿಲೋಮೀಟರ್ ಉದ್ದವನ್ನು ಹೊಂದಿದೆ. ಇದು ಬೆಂಗಳೂರಿನ ಐಟಿ ಹಬ್ ಮತ್ತು ಹೈದರಾಬಾದ್ ಅನ್ನು ಸಂಪರ್ಕ ಮಾಡತಕ್ಕಂಥ ಒಂದು ಕಾರಿಡಾರ್ ಯೋಜನೆ. ವೇಗ ಗಂಟೆಗೆ 300 ಕಿಲೋಮೀಟರ್ ವೇಗದ ಮಿತಿಯನ್ನ ಹೊಂದಿದೆ. ಅದೇ ರೀತಿ ಮೂರನೇದು ಮುಂಬೈ ಮತ್ತು ಹೈದರಾಬಾದ್ ಕಲಬುರಗಿ ಮೂಲಕ ಹಾಯ್ದು ಹೋಗಿರ್ತಕ್ಕಂಥ ಒಂದು ಕಾರಿಡಾರ್. ಉತ್ತರ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಮೂಲಕ ಹಾದು ಹೋಗಲಿದ್ದು ಈ ಭಾಗದ ಕೈಗಾರಿಕಾ ಅಭಿವೃದ್ಧಿಗೆ ಇದು ಹೆಚ್ಚು ಪೂರಕವಾಗಿರ್ತಕ್ಕಂಥ ವಾತಾವರಣವನ್ನು ಸೃಷ್ಟಿ ಮಾಡಲಾಗಿದೆ. ಈ ಯೋಜನೆಯ ಪ್ರಮುಖ ಅಂಶಗಳೇನೆಂದ್ರೆ, ನ್ಯಾಷನಲ್ ಹೈಸ್ಪೀಡ್ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ಈ ಯೋಜನೆಗಳಿಗೆ ಮೇಲ್ವಿಚಾರಣೆಯನ್ನು ಮಾಡುತ್ತೆ. ಗರಿಷ್ಠ ವೇಗ 350 ಕಿಲೋಮೀಟರ್ ಪರ್ ಅವರ್, ಕಾರ್ಯಾಚರಣೆ ವೇಗ 320 ಕಿಲೋಮೀಟರ್ ಪರ್ ಅವರ್ ಹೊಂದಿರತಕ್ಕಂಥದ್ದು. ಸ್ಥಳೀಯ ಅಭಿವೃದ್ಧಿ ರೈಲ್ವೆ ನಿಲ್ದಾಣಗಳನ್ನು ಹಬ್ಗಳಾಗಿ ಅಭಿವೃದ್ಧಿಪಡಿಸಿ ಅಲ್ಲಿ ವಾಣಿಜ್ಯ, ಮಳಿಗೆ ಮತ್ತು ಸಾರಿಗೆ ಸಂಪರ್ಕಗಳನ್ನ ಅವಕಾಶವನ್ನ ಕಲ್ಪಿಸತಕ್ಕಂಥದ್ದು. ಹೈಸ್ಪೀಡ್ ರೈಲಿನಿಂದ ಆಗತಕ್ಕಂಥ ಲಾಭಗಳು ಏನು ಅನ್ನೋದನ್ನು ನೋಡೋದಾದ್ರೆ, ಸಮಯದ ಉಳಿತಾಯ ಆಗುತ್ತೆ, ಆರ್ಥಿಕ ಅಭಿವೃದ್ಧಿ, ಪರಿಸರ ಸ್ನೇಹಿ ವಾತಾವರಣ ಮತ್ತು ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನು ಇಲ್ಲಿ ಕೊಡಲಾಗುತ್ತೆ. ಇನ್ನು ಈ ಯೋಜನೆಯ ಪ್ರಮುಖ ಸವಾಲುಗಳು ಏನಂದ್ರೆ, ವೆಚ್ಚ ಹೆಚ್ಚಿನ ಪ್ರಮಾಣದಲ್ಲಿ 200ರಿಂದ 300 ಕೋಟಿ ವೆಚ್ಚವನ್ನ ಮಾಡಬೇಕಾಗುತ್ತೆ ಮತ್ತು ಭೂ ಸ್ವಾಧೀನ ಪ್ರಕ್ರಿಯೆ ತುಂಬಾ ಕಠಿಣವಾಗಿರ್ತಕ್ಕಂಥ ಪ್ರಕ್ರಿಯೆಯಾಗಿದೆ. ಇನ್ನು ಇನ್ನೊಂದು ಕರೆಂಟ್ ಅಫೇರ್ಸ್ ಯಾವುದು ಅಂದ್ರೆ, ನಮ್ಮ ಕರ್ನಾಟಕಕ್ಕೆ ಸಂಬಂಧಿಸಿದ್ದು 2026 ಮತ್ತು 27 ಕೇಂದ್ರ ಮತ್ತು ರಾಜ್ಯ ಬಜೆಟ್ಗಳಲ್ಲಿ ಶ್ರೀಗಂಧದ ಪುನರುಜ್ಜೀವನ, ಸ್ಯಾಂಡಲ್ವುಡ್ ರೆಸೊನೆನ್ಸ್ ಅಂತಕ್ಕಂಥ ಯೋಜನೆಗೆ ಹೆಚ್ಚಿನ ಒತ್ತನ್ನ ನಮ್ಮ ಕೇಂದ್ರ ಬಜೆಟ್ನಲ್ಲಿ ನೀಡಲಾಗಿದೆ. ಈ ಯೋಜನೆಯ ಹಿನ್ನೆಲೆ ಮತ್ತು ಉದ್ದೇಶವನ್ನ ನೋಡುವುದಾದ್ರೆ, ಕರ್ನಾಟಕದ ಹವಾಮಾನ ಉತ್ತಮ ಗುಣಮಟ್ಟದ ಶ್ರೀಗಂಧ ಬೆಳೆಯಲು ಅತ್ಯಂತ ಸೂಕ್ತವಾಗಿರ್ತಕ್ಕಂಥದ್ದು. ಹೆಚ್ಚಿನ ರೈತರ ಆದಾಯವನ್ನ ಇದು ದ್ವಿಗುಣಗೊಳಿಸುತ್ತೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತ ಸ್ಥಾನವನ್ನ ಹೆಚ್ಚಿಸುವುದು ಮತ್ತು ಶ್ರೀಗಂಧದ ಕಳ್ಳ ಸಾಗಣೆಯನ್ನ ತಡೆದು ಕಾನೂನುಬದ್ಧ ಕೃಷಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗುತ್ತೆ. ಪ್ರಮುಖ ನೀತಿ ಬದಲಾವಣೆಗಳು ಏನೇನಾಗಿದೆ ಅಂದ್ರೆ, ರೈತರು ತಮ್ಮ ಜಮೀನಿನಲ್ಲಿ ಬೆಳೆದ ಶ್ರೀಗಂಧದ ಮರಗಳ ಮೇಲೆ ಸಂಪೂರ್ಣ ಮಾಲೀಕತ್ವವನ್ನು ಹೊಂದಲಿದ್ದಾರೆ. ಕಟಾವು ಮತ್ತು ಮಾರಾಟಕ್ಕೆ ಸಂಬಂಧಿಸಿದಂತೆ ಕಟಾವು ಮಾಡಲು ಮತ್ತು ಅರಣ್ಯ ಇಲಾಖೆಯ ಡಿಪೋಗಳ ಮೂಲಕ ಮುಕ್ತ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ಇದನ್ನ ಸರಳಗೊಳಿಸಲಾಗಿದೆ. 2026ರಲ್ಲಿ ಘೋಷಿಸಲಾಗಿರ್ತಕ್ಕಂಥ ಪ್ರಮುಖ ಅಂಶಗಳು, ಬಜೆಟ್ನಲ್ಲಿ ಬಂದಿರತಕ್ಕಂಥ ಅಂಶಗಳನ್ನು ನೋಡೋದಾದ್ರೆ, ಶ್ರೀಗಂಧ ಅಭಿವೃದ್ಧಿ ಮಂಡಳಿಯ ಪುನಶ್ಚೇತನ ಮತ್ತು ಸಬ್ಸಿಡಿ ಮತ್ತು ನೆರವನ್ನು ನೀಡಲಾಗುತ್ತೆ. ಸುರಕ್ಷತಾ ತಂತ್ರಜ್ಞಾನ, ಬೆಲೆಬಾಳುವ ಮರಗಳ ಕಳ್ಳತನವನ್ನು ತಡೆಯಲು ಮೈಕ್ರೋಚಿಪ್ ಅಳವಡಿಕೆಯ ಪ್ರೋತ್ಸಾಹವನ್ನ ನೀಡಲಾಗುತ್ತೆ. ಶ್ರೀಗಂಧ ಒಂದು ಅರೆ ಪರಾವಲಂಬಿ ಸಸ್ಯ ಆಗಿದೆ, ಅಂದ್ರೆ ಇದಕ್ಕೆ ಪೋಷಕ ಸಸ್ಯಗಳ ಅಗತ್ಯವಿರುತ್ತೆ. ತೊಗರಿ, ಕ್ಯಾಸುರಿನ ಮತ್ತು ಹಣ್ಣಿನ ಗಿಡಗಳ ಜೊತೆ ಇದನ್ನ ಬೆಳೆಯಲಾಗುತ್ತೆ. ಅವಧಿ 12ರಿಂದ 15 ವರ್ಷಗಳು ಬೇಕು.
ಆದಾಯ ಹಣ್ಣಿನ ಗಿಡಗಳ ನಡುವೆ ಉಪಬೆಳೆಯಾಗಿ ಬೆಳೆಯುವುದರಿಂದ ರೈತರಿಗೆ ದೀರ್ಘಾವಧಿಯಲ್ಲಿ ಕೋಟ್ಯಾಂತರ ರೂಪಾಯಿ ಲಾಭ ಸಿಗುವ ಅವಕಾಶ ಇದರಲ್ಲಿದೆ. ಇನ್ನು ಕರ್ನಾಟಕದ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಯೋಜನೆ ಅಥವಾ ಕರೆಂಟ್ ಅಫೇರ್ಸ್ ಏನಂದ್ರೆ, ಪನ್ನಯಾರ್ ದಕ್ಷಿಣ ಪಿನಾಕಿನಿ ನದಿ ನೀರು ಹಂಚಿಕೆ ವಿವಾದ ಪ್ರಸ್ತುತ ಚಾಲ್ತಿಯಲ್ಲಿರ್ತಕ್ಕಂಥ ಸುದ್ದಿಯಲ್ಲಿರ್ತಕ್ಕಂಥ ಒಂದು ವಿಷಯ. ತಮಿಳುನಾಡು ಮತ್ತು ಕರ್ನಾಟಕ ನಡುವಿನ ದೀರ್ಘಕಾಲದ ಪೆನ್ನಾರ್ ಅಥವಾ ದಕ್ಷಿಣ ಪಿನಾಕಿನಿ ನದಿ ನೀರು ಹಂಚಿಕೆ ವಿವಾದ ಈಗ ಸುಪ್ರೀಂ ಕೋರ್ಟ್ ಒಂದು ಮಹತ್ವವಾದ ಆದೇಶವನ್ನ ನೀಡಲಾಗಿದೆ. ವಿವಾದ ಹಿನ್ನೆಲೆಯನ್ನ ನಾವು ನೋಡುವುದಾದ್ರೆ, ಪೆನ್ನಾರ್ ನದಿ ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟದಲ್ಲಿ ಹುಟ್ಟಿ ಕರ್ನಾಟಕ, ತಮಿಳುನಾಡು ಮತ್ತು ಆಂಧ್ರಪ್ರದೇಶ, ಪುದುಚೇರಿ ಮೂಲಕ ಹರಿಯುತ್ತದೆ. ಪ್ರಮುಖವಾಗಿ 4 ರಾಜ್ಯ ಮತ್ತು 3 ರಾಜ್ಯ, 1 ಕೇಂದ್ರಾಡಳಿತ ಪ್ರದೇಶಗಳ ಮೂಲಕ ಇದು ಹರಿಯುತ್ತೆ. ಇದಕ್ಕೆ ಮೂಲ ಕಾರಣ ಏನಂದ್ರೆ, ಕರ್ನಾಟಕ ಸರ್ಕಾರ ಮಾರ್ಕಂಡೇಯ ನದಿಗೆ ಪೆನ್ನಾರ್ ಉಪನದಿ ಅಡ್ಡಲಾಗಿ ಯಾರಗೋಳ್ ಬಳಿ ಅಣೆಕಟ್ಟನ್ನ ನಿರ್ಮಿಸಲಾಗಿದೆ. ಇದಕ್ಕೆ ತಮಿಳುನಾಡು ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ಏನು ತಮಿಳುನಾಡಿನ ವಾದ ಅನ್ನೋದನ್ನ ನೋಡುವುದಾದರೆ, ಕರ್ನಾಟಕವು ಅಣೆಕಟ್ಟು ಕಟ್ಟುವುದರಿಂದ ತಮಿಳುನಾಡು ಜಿಲ್ಲೆಗೆ ಕೃಷ್ಣಗಿರಿ, ಧರ್ಮಪುರಿ, ಕಡಲೂರು ನೀರಿನ ಹರಿವು ಕಡಿಮೆಯಾಗುತ್ತದೆ. 1892ರ ಮದ್ರಾಸ್ ಮೈಸೂರು ಒಪ್ಪಂದದ ಉಲ್ಲಂಘನೆ ಇದಾಗಿದೆ ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕದ ವಾದವನ್ನ ನೋಡುವುದಾದ್ರೆ, ನೀರಿನ ಯೋಜನೆ, ಕುಡಿಯುವ ನೀರಿನ ಯೋಜನೆ ಮತ್ತು ಸಣ್ಣ ನೀರಾವರಿ ಯೋಜನೆ ಆಗಿದ್ದು ಇದಕ್ಕೆ ಯಾವುದೇ ಅಂತಾರಾಜ್ಯದ ಒಪ್ಪಂದ ಅಡ್ಡಿ ಇಲ್ಲ ಅಂತ ಕರ್ನಾಟಕದ ವಾದ ಆಗಿದೆ. ಹಾಗಾದ್ರೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂದ್ರೆ, ವಿವಾದವನ್ನ ಮಾತುಕತೆಯ ಮೂಲಕ ಬಗೆಹರಿಸಲು ಸಾಧ್ಯವಾಗದ ಕಾರಣ 1956ರ ನದಿ ನೀರು ವಿವಾದಗಳ ಕಾಯ್ದೆ ಅಡಿಯಲ್ಲಿ ತಕ್ಷಣವೇ ಪನ್ನಾರ್ ನದಿ ನೀರು ವಿವಾದ ನ್ಯಾಯಾಧಿಕರಣ ರಚಿಸುವಂತೆ ಕೇಂದ್ರಕ್ಕೆ ಆದೇಶ ನೀಡಿದೆ. ಹಾಗಾದ್ರೆ ಪೆನ್ನಾರ್ ನದಿಯ ಭೌಗೋಳಿಕ ಮಾಹಿತಿಯನ್ನ ನಾವು ನೋಡುವುದಾದ್ರೆ, ಇದು ನಂದಿ ಬೆಟ್ಟ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹುಟ್ಟುತ್ತೆ. ಇದರ ಹೆಸರು ದಕ್ಷಿಣ ಪಿನಾಕಿನಿ. ಹರಿತಕ್ಕಂಥ ರಾಜ್ಯಗಳು ಕರ್ನಾಟಕ, ತಮಿಳುನಾಡು ಮತ್ತು ಆಂಧ್ರಪ್ರದೇಶ, ಪುದುಚೇರಿ ಅಂತಕ್ಕಂಥ ಕೇಂದ್ರಾಡಳಿತ ಪ್ರದೇಶದಲ್ಲಿ ಹರಿಯುತ್ತೆ. ಉಪನದಿಗಳು ಮಾರ್ಕಂಡೇಯ, ವನ್ನಿಯಾರ್ ಮತ್ತು ಪಂಬಾರ್ ಮತ್ತು ಚೀನಾರ್ ನದಿಗಳು. ಬಂಗಾಳ ಕೊಲ್ಲಿಯಲ್ಲಿ ಸೇರುವ ಸ್ಥಳ ಕಡಲೂರು. ತಮಿಳುನಾಡಿನ ಕಡಲೂರಿನಲ್ಲಿ ಇದು ಬಂಗಾಳ ಕೊಲ್ಲಿಯನ್ನ ಸೇರುತ್ತೆ. ಸಂವಿಧಾನಾತ್ಮಕ ಅಂಶಗಳನ್ನ ನೋಡುವುದಾದ್ರೆ, ವಿಧಿ 262 ಅಂತಾರಾಜ್ಯ ನದಿಗಳ ಅಥವಾ ನದಿ ಕಣಿವೆ ನೀರಿಗೆ ಸಂಬಂಧಿಸಿದ ವಿವಾದಗಳ ತೀರ್ಪನ್ನ ಇದು ಹೇಳುತ್ತೆ. ಅಂತಾರಾಜ್ಯ ನದಿ ನೀರು ವಿವಾದಗಳ ಕಾಯ್ದೆ 1956 ಇದಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಇನ್ನು ಮತ್ತೊಂದು ವಿಶೇಷವಾಗಿರ್ತಕ್ಕಂತಹ ಪ್ರಚಲಿತ ವಿದ್ಯಮಾನ ಏನಂದ್ರೆ, ಸಿಟಿ ಇಕನಾಮಿಕ್ ರೀಸನ್ ಅಂತಕ್ಕಂಥ ಒಂದು ಉಪಕ್ರಮಕ್ಕೆ ಬೆಂಗಳೂರು ನಗರವನ್ನ ಕೇಂದ್ರ ಬಜೆಟ್ ನಲ್ಲಿ ಘೋಷಣೆ ಮಾಡಲಾಗುತ್ತೆ. 2026-27ನೇ ಸಾಲಿನ ಕೇಂದ್ರ ಬಜೆಟ್ ನಲ್ಲಿ ಘೋಷಿಸಲಾದ ಸಿಟಿ ಇಕನಾಮಿಕ್ ರೀಸನ್ ಯೋಜನೆಯು ಭಾರತದ ಆಯ್ದ ನಗರಗಳನ್ನು ಜಾಗತಿಕ ಮಟ್ಟದ ಆರ್ಥಿಕ ಕೇಂದ್ರಗಳನ್ನಾಗಿ ಅಭಿವೃದ್ಧಿಪಡಿಸುವ ಒಂದು ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ. ಇದಕ್ಕೆ ಕರ್ನಾಟಕದ ರಾಜಧಾನಿ ಬೆಂಗಳೂರನ್ನ ಆಯ್ಕೆ ಮಾಡಲಾಗಿದೆ. ಹಾಗಾದ್ರೆ ಸಿಟಿ ಎಕನಾಮಿಕ್ ರೀಸನ್ ಅಂದ್ರೆ ಏನು? ಒಂದು ನಗರವನ್ನು ಅದರ ಸುತ್ತಮುತ್ತಲಿನ ಉಪನಗರಗಳು ಒಂದೇ ಸೇರಿಸಿ ಸಮಗ್ರ ಆರ್ಥಿಕ ವಲಯವನ್ನಾಗಿ ನೋಡುವುದೇ ಇದರ ಉದ್ದೇಶವಾಗಿರ್ತಕ್ಕಂಥದ್ದು. ಇದರ ಗುರಿ ಮುಂದಿನ 5 ವರ್ಷಗಳವರೆಗೆ ಹಾಕಿಕೊಳ್ಳಲಾಗಿದೆ. ಆಯ್ಕೆಯಾಗಿರ್ತಕ್ಕಂಥ ಪ್ರಮುಖ ನಗರಗಳು ಯಾವಂದ್ರೆ, ಕರ್ನಾಟಕದ ಬೆಂಗಳೂರು, ಮುಂಬೈ, ಅಹಮದಾಬಾದ್, ಸೂರತ್, ದೆಹಲಿ, ಚೆನ್ನೈ ಮತ್ತು ಹೈದರಾಬಾದ್ ನಗರಗಳು ಆಯ್ಕೆಯಾಗಿರ್ತಕ್ಕಂಥದ್ದು. ಬೆಂಗಳೂರಿನ ಪ್ರಮುಖ ಅಂಶಗಳನ್ನ ನೋಡೋದಾದ್ರೆ, ಬೆಂಗಳೂರನ್ನು ದೇಶದ 7 ಪ್ರಮುಖ ನಗರಗಳ ಆರ್ಥಿಕ ವಲಯಗಳಲ್ಲಿ ಒಂದಂತ ಘೋಷಣೆ ಮಾಡಲಾಗಿದೆ. ವಿಶೇಷ ನಿಧಿ 5,000 ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಲಾಗಿದೆ. ಮೆಟ್ರೋ, ಬುಲೆಟ್ ರೈಲ್, ಪೆರಿಫೆರಲ್ ರಿಂಗ್ ರೋಡ್, ಸಬ್ ಅರ್ಬನ್ ರೈಲುಗಳು ಒಂದಕ್ಕೊಂದು ಸಂಪರ್ಕಿಸಿ ಮಲ್ಟಿ ಮಾಡೆಲ್ ಟ್ರಾನ್ಸ್ಪೋರ್ಟ್ ಹಬ್ ಅನ್ನ ನಿರ್ಮಾಣ ಮಾಡುವ ಉದ್ದೇಶವನ್ನ ಇದು ಹೊಂದಿರತಕ್ಕಂಥದ್ದು. ಐಟಿ ಮತ್ತು ಸ್ಮಾರ್ಟ್ ಆಪ್ ಹಬ್ ಅಂತಕ್ಕಂಥದ್ದು ಎಲೆಕ್ಟ್ರಾನಿಕ್ ಸಿಟಿ ಮತ್ತು ವೈಟ್ ಫೀಲ್ಡ್ ಅಂತಹ ಪ್ರದೇಶಗಳನ್ನು ಮತ್ತಷ್ಟು ಆಧುನೀಕರಿಸಿ ವಿಶ್ವದ ದೊಡ್ಡ ಇನೋವೇಷನ್ ಡಿಸ್ಟ್ರಿಕ್ಟ್ ಆಗಿ ಪರಿವರ್ತಿಸುವುದು ಇದರ ಉದ್ದೇಶ. ಸಿಇಆರ್ ಯೋಜನೆಯ ಪ್ರಮುಖ ಕಾರ್ಯತಂತ್ರಗಳನ್ನು ನೋಡುವುದಾದ್ರೆ, ಝೋನಿಂಗ್ ಮತ್ತು ನಕ್ಷೆ, ನಗರದ ಯಾವ ಭಾಗದಲ್ಲಿ ಕೈಗಾರಿಕೆ, ಎಲ್ಲಿ ವಸತಿ, ಎಲ್ಲಿ ಹಸಿರು ವಲಯವಿರಬೇಕು ಎಂಬುದನ್ನು ವೈಜ್ಞಾನಿಕ ಯೋಜನೆ ರೂಪಿಸತಕ್ಕಂಥದ್ದು. ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್, ನೀರಾವರಿ ಮತ್ತು ತ್ಯಾಜ್ಯ ನಿರ್ವಹಣೆ, ಸಮಗ್ರ ಲಾಜಿಸ್ಟಿಕ್ ಅನ್ನ ಜಾರಿಗೆ ತರ್ತಕ್ಕಂಥದ್ದು. ಈ ಯೋಜನೆಯಿಂದ ಏನೇನು ಲಾಭ ಆಗ್ತವೆ ನಮ್ಮ ಕರ್ನಾಟಕದ ಜನತೆಗೆ ಅಂದ್ರೆ, ಉದ್ಯೋಗಾವಕಾಶಗಳ ಸೃಷ್ಟಿ, ಜೀವನ ಮಟ್ಟದ ಸುಧಾರಣೆ, ಜಾಗತಿಕ ಸ್ಪರ್ಧೆಯನ್ನ ಮಾಡಬಹುದು. ಇಲ್ಲಿಗೆ ದಿನಾಂಕ 2 ಫೆಬ್ರವರಿ 2026 ಕರೆಂಟ್ ಅಫೇರ್ಸ್ ಮುಕ್ತಾಯವಾಗುತ್ತೆ. ನೀವು ಪ್ರತಿದಿನದ ಕರೆಂಟ್ ಅಫೇರ್ಸ್ ಅನ್ನ ಅಪ್ಡೇಟ್ ಅನ್ನ ಪಡಿಬೇಕಾದ್ರೆ KS ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಪ್ರತಿದಿನದ ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಚಲಿತ ವಿದ್ಯಮಾನಗಳನ್ನ ನೀವು ಪಡ್ಕೊಳ್ಬಹುದು ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ.